ನಾವು ಪತ್ರಿಕಾಗೋಷ್ಠಿ ನಡೆಸುವ ಉದ್ದೇಶವೇನೆಂದರೆ, ನಿನ್ನೆ ದಿನಾಂಕ 26ರಂದು BJPಯ ಅಧ್ಯಕ್ಷರಾದಂಥ ಶ್ರೀ ರವೀಂದ್ರ ಸಜ್ಜನ್ ಶೆಟ್ಟಿ ಅವರು ಚಿತ್ತಾಪುರನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕಮಿಷನ್ ದಂಧೆಗೆ ಇಳಿದಿದ್ದಾರೆ ಅನ್ನೋ ಆರೋಪ ಮಾಡಿದರು. ಆದರೆ ಆರೋಪ ಮಾಡೋ ಮುನ್ನ ಅರಿತು ಮಾತನಾಡೋದು ಉತ್ತಮ. ಯಾಕಂದರೆ ಅಭಿವೃದ್ಧಿ ವಿಷಯದಲ್ಲಿ ನಮ್ಮ ಶಾಸಕರಾಗಿರ್ಬೋದು, ನಮ್ಮ ಕಾರ್ಯಕರ್ತರಾಗಿರ್ಬೋದು, ಯಾರೊಂದಿಗೆ ರಾಜಿ ಇಲ್ಲ. ಆದರೆ ಚಿತ್ತಾಪುರನಲ್ಲಿ ಅಭಿವೃದ್ಧಿ ತನ್ನದೇ ಆದಂಥ ಇತಿಹಾಸ ಹೊಂದಿದೆ. 50 ವರ್ಷ ಆಗಲಾರ್ದಂಥ ಕಾರ್ಯ ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಮಾಡಿ ತೋರಿಸಿದ್ದಾರೆ. ಉದಾಹರಣೆಗೆ ಇವತ್ತು ಎಜುಕೇಷನ್ ಹಬ್ ಇರ್ಬೋದು, ಇವತ್ತು ಕನ್ಯಾ ಪ್ರೌಢಶಾಲೆ ಇರ್ಬೋದು, ಇವತ್ತು ಬಸವನಗರ ಬ್ರಿಡ್ಜ್ ಇರ್ಬೋದು, ಇವತ್ತು ದಂಡೋತಿ ಬ್ರಿಡ್ಜ್ ಇರ್ಬೋದು, ಇವತ್ತು ಅಲ್ಲೂರು ಕೆರೆ ಇರ್ಬೋದು. ಸಾಕಷ್ಟು ಇವತ್ತು ಎಷ್ಟು ಹೇಳಿದ್ರು ಸಾಲಾರದಂಥ ಅಭಿವೃದ್ಧಿ ಇವತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಒಳ್ಳೆಯೇ ಹರಿತಾ ಇದೆ. ಆದರೂ ಆದರೂ ಕೂಡ ಈ BJP ಅಧ್ಯಕ್ಷರಾದ ಶ್ರೀ ರವೀಂದ್ರ ಸಜ್ಜನ್ ಶೆಟ್ಟಿ ಅವರು ಕಣ್ಣಿಗೆ ಮನುಸ್ಮೃತಿಯನ್ನು ಕನ್ನಡಕವನ್ನು ಹಾಕೊಂಡು ಇವತ್ತು ಬಸವನಗರದ ಬ್ರಿಡ್ಜನ್ನು ದುಡ್ಡು ಹೊಡೆಯೋ ಸಲುವಾಗಿ ಮಾಡಿದರನ್ನ ಆರೋಪ ಮಾಡಿದ್ದಾರೆ. ಆದರೆ ಇವತ್ತು ದಲಿತರಲ್ಲಿ ಪಡ್ತಕ್ಕಂಥ ನೋವನ್ನು ಅವರಿಗೆ ಅರಿವಿಲ್ಲ. ದಲಿತರ ಬಗ್ಗೆ ಕಾಳಜಿ ಇದ್ರೆ ಅವರು ಈ ಥರ ಮಾತಾಡ್ತಿರಲ್ಲ. ಯಾವಾಗೂ ನೀವು ದಲಿತ ವಿರೋಧಿ ಹೇಳಿಕೆ ಕೊಡುವಾಗ ಬಹಳ ವಿಚಾರ ಮಾಡಿ ಕೊಡಬೇಕು. ಆದರೆ ಬಸವನಗರದಲ್ಲಿ ಯಾರಾದರೂ ಮರಣ ಹೊಂದಿದ್ರೆ ನಾವು ಎಷ್ಟೊತ್ತಿದ್ರು ನಾವು ಹಳ್ಳ ದಾಟ್ಕೊಂಡು ಆ ಕಡೆ ಹೋಗ್ಬೇಕು. ಅಲ್ಲಿ ಆ ಕಡೆ ಹೋಗಿ ಅದನ್ನು ಒಂದು ಮಣ್ಣು ಮಾಡುವಂಥ ಕಾರ್ಯಕ್ರಮ ನಡೀತದ. ಆದ್ರೆ ಮಳೆಗಾಲದಲ್ಲಿ ಎದಿಮಟ್ಟ ಮನುಷ್ಯನ ಕೈ ಎತ್ತ ಮಟ್ಟ ನೀರು ಹರಿತದ. ಆದ್ರೆ ಆ ನೀರು ಮಟ್ಟ ಇಳಿಯೋವರೆಗೆ ನಾವು ಅಷ್ಟೇ ಕಾಯ್ಕೊಂಡು ಕೊಡ್ಬೇಕಾಗಿತ್ತು. ಆದ ಕಾರಣ ನಾವು ಸಾಕಷ್ಟು ದಿನಗಳಿಂದ ಈ ಕ್ಷೇತ್ರದ ಶಾಸಕರನ್ನೋದು ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ಮನವಿ ಮಾಡಿದೆವು. ಸರ್, ಹಿಂಗೆಲ್ಲ ಕಷ್ಟ ಅದ, ಸುಮಾರು 60 ವರ್ಷ ಹಿಡಿದು ಇದೇ ಪರಿಸ್ಥಿತಿ ಅದ, ತಾವು ದಯಮಾಡಿ ಇದನ್ನು ಮಾಡಿಕೊಡ್ರಿ ಅಂದಾಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಕ್ರಿಯಾ ಯೋಜನೆ ರೂಪಿಸಿ ಅದಕ್ಕೊಂದು 1 ಕೋಟಿ ರೂಪಾಯಿ ಕೊಟ್ಟರು. ಆದರೆ ಆ ಬ್ರಿಡ್ಜ್ ಮಾಡೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಆ ಬ್ರಿಡ್ಜ್ ಯಾಕೆ ಮಾಡಬೇಕಾಗಿತ್ತು, ಈ ಕಡೆ ಲಿಂಕ್ ಕೊಡಬೇಕಾಗಿತ್ತು ಅನ್ನೋ ಮಾತು ಹೇಳ್ತಾರ. ಅವ್ರ ಹೇಳಿಕೆಯನ್ನು ಇದು ದಲಿತ ವಿರೋಧಿ, ನಿಮ್ಮ ನೀಚ ಬುದ್ಧಿ ತೋರಿಸೋದಂತ ನಾವು ಹೇಳ್ಬೇಕಾಗ್ತದ. ಆದರೆ ಇವತ್ತು ಶಾಸಕರ ವಿಚಾರದಲ್ಲಿ ಯಾವ ನೋಡ್ರು RSS BJP ಸಂಬಂಧಪಟ್ಟವ್ರಿಗೆ ಕೇಳ್ತಾರೆ, ನಿಮ್ಗೆ ಅಷ್ಟು ಶಕ್ತಿ ಧೈರ್ಯ ತಂದ್ರೆ ಸಾಬೀತು ಮಾಡ್ರಿ, ಹೇಳ್ರಿ, ನಿಮ್ಮ ನಾಯಕರಿಗೆ ಹೇಳ್ರಿ, RSS ನೋಂದಣಿ ಇದೆ ಇಲ್ಲಿ, ನಮ್ದು ದಾಖಲೆಗಳೇ ಕೊಡ್ರಿ ಅಂತೇಳಿ ನಿಮ್ಮ ಸಂಬಂಧಪಟ್ಟ ನಾಯಕರಿಗೆ ಹೇಳ್ರಿ. ಎಲ್ಲ ಬಿಟ್ಟು ಪ್ರಿಯಾಂಕ್ ಖರ್ಗೆ ಅವರು RSS ಚಿಂತೆ ಮಾಡ್ತಾರ, ಅಭಿವೃದ್ಧಿ ಚಿಂತೆ ಮಾಡ್ಲಾರ್ದೆ ಯಾವ ರಸ್ತೆ ಮೇಲೆ ತಿರ್ಗಲಾಗ್ತಿರಪ್ಪ ನೀವು? ಯಾವ ರಸ್ತೆ ಮೇಲೆ ತಿರ್ಗಾಡ್ತಾ ಇದ್ರಿ ಗಾಡಿ ತಗೊಂಡು? ಇವತ್ತು ಮೊನ್ನೆ SR ಸಭೆ ನಡೀತು ಕನ್ಯಾ ಪ್ರೌಢಶಾಲೆಯಲ್ಲಿ. ಇವತ್ತು ನಾವು ಜಿಲ್ಲೆಯಲ್ಲಿ ಕಾಣಲ್ಲ ಅಂತ ಬಿಲ್ಡಿಂಗ್, ಇವತ್ತು ಸರ್ಕಾರಿ ಬಿಲ್ಡಿಂಗ್ ಅನ್ನು ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ತಾಲೂಕು ಮಟ್ಟದಲ್ಲಿ ನೋಡ್ತಕ್ಕಂಥ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿದರೆ ಬರ್ತಕ್ಕಂಥ ತಿಳಗಲ್ಲಿ. ಆದರೆ ಅಭಿವೃದ್ಧಿ ವಿಷಯದಲ್ಲಿ ನಮ್ಮ ಶಾಸಕರಿರ್ಬೋದು, ಕಾರ್ಯಕರ್ತರು, ಅವ್ರು ಯಾವುದೇ ಕಾರ್ಯಕರ್ತರಿಗೆ ಹೇಳ್ತಾರ, ಯಾವುದೇ ಕೆಲಸ ನಡೆದ್ರು ಸರಿಯಾಗಿ ಎದುರು ನಿಂತು ಕೆಲಸ ತಗೊಳ್ಬೇಕು, ಯಾವುದೇ ಮುಲಾಜಿ ಇರಬಾರ್ದು ಅನ್ನೋ ಒಂದು ನಿರ್ದೇಶನ ಇದೆ. ಆದರೆ ನೀವು ಕಾಂಗ್ರೆಸ್ ಕಾರ್ಯಕರ್ತರನ್ನು ಕಮಿಷನ್ ಹೊಡೆಯೋ ಅಂತ ಹೇಳಿಕೆ ಕೊಟ್ಟಿರೋದು ನೀವು ನಾಚಿಗೇಡಿತನ ಅಂತ ನಾವು ಖಂಡಿಸ್ಬೇಕಾತ. ಆದ ಕಾರಣ ಇವತ್ತು ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಗೆ ಸಾಕಷ್ಟು ರಸ್ತೆಗಳು ನಿರ್ಮಾಣ ಮಾಡಿದ್ದಾರೆ, ಶಾಲೆಗಳು ನಿರ್ಮಾಣ ಮಾಡಿದ್ದಾರೆ, ಕೆರೆಗಳು ನಿರ್ಮಾಣ ಮಾಡಿದ್ದಾರೆ. ಆದ ಕಾರಣ ನೀವು ಅಭಿವೃದ್ಧಿ ಬಗ್ಗೆ ಸಲಹೆ ಕೊಡ್ರಿ, ನಾವು ಸ್ವೀಕಾರ ಮಾಡ್ತೀವಿ. ಆದರೆ ಎಲ್ಲ ಬಿಟ್ಟು ತಲೆ ಬಿಡೋ ಇರಲಾರ್ದಂಥ ಹೇಳಿಕೆ ಕೊಡಬಾರ್ದು ಅಂತೇಳಿ ನಾವು ಈ ಪತ್ರಿಕೆ ಮುಖಾಂತರ ನಿಮ್ಮ ಹೇಳಿಕೆನ ನಾವು ಖಂಡಿಸ್ತೀವಿ.